ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಲಾ ಆಫ್ ವೈಬ್ರೇಷನ್ ಅನ್ನೋದು ಎಂತಹ ಯೂನಿವರ್ಸಲ್ ಪ್ರಿನ್ಸಿಪಲ್ ಅಂದ್ರೆ ಇದರಲ್ಲಿ ಇನ್ಫಿನಿಟಿ ಪಾಸಿಬಿಲಿಟಿ ಇದಾವೆ. ಈ ಪ್ರಿನ್ಸಿಪಲ್ ನ ಸರಿಯಾಗಿ ಹಾಗೂ ಕ್ರಮ ತಪ್ಪದೆ ಅಭ್ಯಾಸ ಮಾಡಿರುವ ತುಂಬಾ ಜನ ಅವರ ಜೀವನವನ್ನ ಪೂರ್ತಿಯಾಗಿ ಬದಲಾಯಿಸಿಕೊಂಡಿದ್ದಾರೆ. ಲಾ ಆಫ್ ಅಟ್ರಾಕ್ಷನ್ ನ ಪ್ರೂವನ್ ಪಾತ್ ಅಂತಾನೆ ಹೇಳಬಹುದು. ಆದ್ರೆ ಇದರ ರಿಸಲ್ಟ್ಸ್ ಮಾತ್ರ ಕೇವಲ 2% ಜನರಿಗೆ ಅಷ್ಟೇ ಸಿಗ್ತಿದೆ. ಆದ್ರೆ ಯಾರಿಗೆಲ್ಲ ರಿಸಲ್ಟ್ಸ್ ಅನ್ನೋದು ಸಿಗೋದಿಲ್ವೋ ಅವರೆಲ್ಲ ಈ ಲಾ ಆಫ್ ಅಟ್ರಾಕ್ಷನ್ ನ ಫೇಕ್ ಅಂತ ಭಾವಿಸ್ತಾರೆ. ಆದ್ರೆ ಈ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಅನ್ನೋದು ಇಲ್ಲ. ಆದ್ರೆ ಪ್ರಾಬ್ಲಮ್ ಇರೋದು ನಾವು ಮಾಡುವಂತಹ ಅಭ್ಯಾಸದಲ್ಲಿ ಮಾತ್ರ ಇದೆ. ಹಾಗಾಗಿ ತುಂಬಾ ಜನಕ್ಕೆ ರಿಸಲ್ಟ್ಸ್ ಅನ್ನೋದು ಸಿಗೋದಿಲ್ಲ. ಹಾಗಾಗಿಯೇ ಈ ವಿಷಯದ ಮೇಲೆ ಸ್ವಲ್ಪ ಜಾಸ್ತಿನೇ ನಾವು ಗಮನವನ್ನ ಇಡಬೇಕು. ಸರಿಯಾಗಿ ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನಿಸಬೇಕು. ತುಂಬಾ ಜನ ಲಾ ಆಫ್ ಅಟ್ರಾಕ್ಷನ್ ನ ಅಭ್ಯಾಸ ಮಾಡುವ ಪ್ರಾಸೆಸ್ ಅಲ್ಲಿ ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ ಅನ್ನೋ ಸಂದೇಹದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇದೇ ವಿಧಾನವಾಗಿ ಯಾರ ಮೈಂಡ್ ಅಲ್ಲಿ ಡೌಟ್ ಇರುತ್ತೋ ಅಂತವರಿಗೆ ಈ ಲಾ ಆಫ್ ಅಟ್ರಾಕ್ಷನ್ ನ ರಿಸಲ್ಟ್ಸ್ ಅನ್ನೋದು ಸಿಗೋದಿಲ್ಲ. ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ತುಂಬಾ ಜನ ಲಾ ಆಫ್ ಅಟ್ರಾಕ್ಷನ್ ನ ಮ್ಯಾಜಿಕ್ ಅಂತ ಭಾವಿಸ್ತಾರೆ. ಅಲ್ಲಾವುದ್ದೀನ್ ದೀಪದ ಹಾಗೆ ಕೆಲಸ ಮಾಡುತ್ತೆ ಅಂತ ಅಂದುಕೊಳ್ತಾರೆ. ನಿಜಕ್ಕೂ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ತುಂಬಾ ಸೈನ್ಸ್ ಅನ್ನೋದು ಇದೆ. ಇದರ ಸಹಾಯದಿಂದ ಬ್ರಹ್ಮಾಂಡದಲ್ಲಿ ಅನಂತ ಶಕ್ತಿಗಳ ಜೊತೆ ನಾವು ಕನೆಕ್ಟ್ ಆಗಬಹುದು. ಆ ಶಕ್ತಿಗಳನ್ನ ನಾವು ಆಸ್ವಾದನೆ ಮಾಡಬಹುದು. ಅವುಗಳಿಂದ ನಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೋಬಹುದು. ಆದ್ರೆ ಇದನ್ನ ಅಚೀವ್ ಮಾಡೋದಕ್ಕೆ ನಮ್ಮ ಹತ್ರ ಗೋಲ್ ಇರಬೇಕು. ಆತ್ಮವಿಶ್ವಾಸ ತುಂಬಾ ಬಲವಾಗಿ ಇರಬೇಕು. ಬಲವಾದ ಹಠ ಹಾಗೂ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ಅಷ್ಟೇ ಅಲ್ಲದೆ ಲಾ ಆಫ್ ವೈಬ್ರೇಷನ್, ಲಾ ಆಫ್ ಆಕ್ಷನ್ ಗಳ ಬಗ್ಗೆನೂ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಗ್ರೇಟ್ ಸೈಂಟಿಸ್ಟ್ ನಿಕೋಲಾ ಟೆಸ್ಲಾ ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ವೇಳೆ ನೀವು ಬ್ರಹ್ಮಾಂಡದಲ್ಲಿರುವ ರಹಸ್ಯಗಳನ್ನ ತಿಳಿದುಕೊಳ್ಬೇಕು ಅಂದ್ರೆ ನೀವು ಎನರ್ಜಿ, ಫ್ರೀಕ್ವೆನ್ಸಿ ಹಾಗೂ ವೈಬ್ರೇಷನ್ ಫಾರ್ಮ್ ನಲ್ಲಿ ನೀವು ಆಲೋಚನೆಯನ್ನ ಮಾಡಬೇಕಾಗುತ್ತೆ. ಲಾ ಆಫ್ ವೈಬ್ರೇಷನ್ ನ ಕೇವಲ ನಾವು ಒಂದು ಪದದಲ್ಲಿ ಅರ್ಥ ಮಾಡ್ಕೋಬಹುದು. ಅದೇನು ಅಂದ್ರೆ ಎವ್ರಿಥಿಂಗ್ ಈಸ್ ಎನರ್ಜಿ ಅಂಡ್ ಎನರ್ಜಿ ಈಸ್ ಎವ್ರಿಥಿಂಗ್. ಯಾಕೆ ಅಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಯೂನಿವರ್ಸ್ ನಲ್ಲಿ ಇರುವ ಪ್ರತಿಯೊಂದು ಲಿಕ್ವಿಡ್, ಗ್ಯಾಸ್, ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಇವೆಲ್ಲವೂ ಕೂಡ ಪಾರ್ಟಿಕಲ್ಸ್ ಇಂದ ತಯಾರಾಗುತ್ತೆ. ಹಾಗೇನೆ ಪಾರ್ಟಿಕಲ್ಸ್ ಅನ್ನೋದು ಆಟಮ್ಸ್ ಇಂದ ತಯಾರಾಗುತ್ತೆ. ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅನ್ನೋದು ಆಟಮ್ ನ ಒಂದು ಬೇಸಿಕ್ ಸ್ಟ್ರಕ್ಚರ್. ಆಟಮ್ ಸ್ಟ್ರಕ್ಚರ್ ಪ್ರಕಾರ ಆಟಮ್ಸ್ ಅನ್ನೋದು ಮ್ಯಾಟರ್ಸ್ ಜೊತೆಗೆ ಎನರ್ಜಿ ಕೂಡ ಆಗುತ್ತೆ. ಅಂದ್ರೆ ಯೂನಿವರ್ಸ್ ನಲ್ಲಿ ಇರುವ ಪ್ರತಿಯೊಂದು ವಿಷಯವೂ ಕೂಡ ಎನರ್ಜಿಯೇ. ಎನರ್ಜಿ ಅನ್ನೋದು ನೀವು ಇಲ್ಲಿ ನೋಡ್ತಿದ್ರಿ ಅಲ್ವಾ, ಅದೇ ರೀತಿನೇ ಟ್ರಾವೆಲ್ ಮಾಡುತ್ತೆ. ಮೇಲೆ ಕೆಳಗೆ ಫ್ಲೋ ಆಗ್ತಾ ಇರುತ್ತೆ. ಎನರ್ಜಿ ಈ ವಿಧಾನವಾಗಿ ಅಪ್ ಅಂಡ್ ಡೌನ್ ಅಲ್ಲಿ ಫ್ಲೋ ಆಗೋದ್ರಿಂದ ಕ್ರಿಯೇಟ್ ಆಗುವಂತಹ ಜೇಮ್ಸ್ ನ ವೈಬ್ರೇಷನ್ಸ್ ಅಂತ ಅಂತಾರೆ. ಈ ವೈಬ್ರೇಷನ್ಸ್ ನ ನಾವು ವೇವ್ಸ್ ಅಂತಾನೂ ಕರಿತೀವಿ. ಪ್ರತಿ ವಿಷಯದಲ್ಲೂ ಕೂಡ ಹೀಗೆ ನಡೀತಾನೆ ಇರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸದೆ ಇರುವಂತಹ ಹಾಗೂ ಕಿವಿಗೆ ಕೇಳಿಸದೆ ಇರೋದ್ರಲ್ಲಿ ಕೂಡ ಈ ಎನರ್ಜಿ ವೈಬ್ರೇಷನ್ಸ್ ಅನ್ನೋದು ಇರ್ತವೆ. ವಿಲ್ಲಿಂಗ್ ಇನ್ ದ ಓಷಿಯನ್ ಆಫ್ ಮೋಷನ್ ಅನ್ನೋ ಹೆಸರಲ್ಲಿ ಈ ಪ್ರಪಂಚದಲ್ಲಿ ಎಷ್ಟೋ ಡಾಟಾ ಅನ್ನೋದು ಸ್ಪ್ರೆಡ್ ಆಗಿದೆ. ನಾವು ಯಾವುದರ ಬಗ್ಗೆ ಸರ್ಚ್ ಮಾಡ್ತಿದೀವೋ ಅದರ ಬಗ್ಗೆ ಗೂಗಲ್ ಅಂತಹ ಸರ್ಚ್ ಇಂಜಿನ್ಸ್ ಕೇವಲ ಕೆಲವು ಸೆಕೆಂಡ್ಗಳಲ್ಲೇನೆ ನಮಗೆ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತಿದಾವೆ. ಸ್ಯಾಟಲೈಟ್ಸ್ ಇಂದ ಗಾಳಿನಲ್ಲಿ ಪಾಸ್ ಆಗುತ್ತಿರುವ ಇನ್ಫಾರ್ಮೇಶನ್ ನ ಯಾರು ಕೂಡ ನೋಡೋದಕ್ಕೆ ಆಗೋದಿಲ್ಲ. ಮೊಬೈಲ್ ನಲ್ಲಿ ಹಾಗೂ ಲ್ಯಾಪ್ಟಾಪ್ ನಲ್ಲಿ ನಾವು ನೋಡುವಂತಹ ಫೋಟೋಸ್, ವಿಡಿಯೋಸ್ ಕಂಪ್ಯೂಟರ್ ಅದೇ ಫಾರ್ಮೆಟ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಕಂಪ್ಯೂಟರ್ ನಲ್ಲಿ ಎಲ್ಲವೂ ಬಿನಾರಿ ಲ್ಯಾಂಗ್ವೇಜ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಈ ಬಿನಾರಿ ಲ್ಯಾಂಗ್ವೇಜ್ ನ ಹ್ಯೂಮನ್ ಬ್ರೈನ್ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಕಂಪ್ಯೂಟರ್ ಗೆ ಈ ಲ್ಯಾಂಗ್ವೇಜ್ ಅನ್ನೋದು ಅರ್ಥ ಆಗುತ್ತೆ. ಅದೇ ವಿಧಾನವಾಗಿ ಬ್ರಹ್ಮಾಂಡದಲ್ಲಿ ವೈಬ್ರೇಷನ್ಸ್, ವೇವ್ಸ್ ಯೂನಿವರ್ಸ್ ನ ಒಂದು ಸ್ಪೆಷಲ್ ಲ್ಯಾಂಗ್ವೇಜ್. ಕೇವಲ ಈ ಲ್ಯಾಂಗ್ವೇಜ್ ನ ಮಾತ್ರವೇ ಯೂನಿವರ್ಸ್ ಅರ್ಥ ಮಾಡ್ಕೊಳ್ಳುತ್ತೆ. ಈ ಲ್ಯಾಂಗ್ವೇಜ್ ಸಹಾಯದಿಂದ ಯೂನಿವರ್ಸ್ ನಲ್ಲಿ ಇರುವ ಪ್ರತಿಯೊಂದನ್ನು ಕೂಡ ಇಂಟರ್ ಕನೆಕ್ಟೆಡ್ ಆಗಿ ಇರುತ್ತೆ. ಯೂನಿವರ್ಸ್ ನಲ್ಲಿ ಇರುವ ಪ್ರತಿ ವಿಷಯವೂ ಕೂಡ ಹೇಗೆ ನಿರಂತರವಾಗಿ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಇದಾವೋ ಅದೇ ವಿಧಾನವಾಗಿ ನಮ್ಮ ಮೈಂಡ್ ನಲ್ಲೂ ಹುಟ್ಟೋ ಪ್ರತಿ ವಿಚಾರವೂ ಕೂಡ ಪ್ರತ್ಯೇಕವಾದ ವೈಬ್ರೇಷನ್ಸ್ ಅನ್ನೋದು ಇರ್ತವೆ. ಈ ವೈಬ್ರೇಷನ್ಸ್ ನ ಬ್ರೈನ್ ವೇವ್ಸ್ ಅಂತ ಅಂತಾರೆ. ಇದೇ ಬ್ರೈನ್ ವೇವ್ಸ್ ನ ಯೂನಿವರ್ಸ್ ನ ಸ್ಪೆಷಲ್ ಲ್ಯಾಂಗ್ವೇಜ್ ಅಂತ ಅಂತಾರೆ. ಈ ಲ್ಯಾಂಗ್ವೇಜ್ ಯೂನಿವರ್ಸ್ ನಲ್ಲಿ ಇರುವಂತಹ ಪ್ರತಿಯೊಂದರಲ್ಲೂ ಇರುತ್ತೆ. ನಮ್ಮ ಬ್ರೈನ್ ಗೆ ಈ ಲ್ಯಾಂಗ್ವೇಜ್ ನ ಟ್ರಾನ್ಸ್ಲೇಟ್ ಮಾಡುವ ಶಕ್ತಿ ಇರುತ್ತೆ. ಈ ಲ್ಯಾಂಗ್ವೇಜ್ ಸಹಾಯದಿಂದ ಬ್ರಹ್ಮಾಂಡದಲ್ಲಿ ಇರುವಂತಹ ಯಾವುದರ ಜೊತೆಗಾದ್ರೂ ಬ್ರೈನ್ ಅನ್ನೋದು ಕನೆಕ್ಟ್ ಆಗಿ ಆಕರ್ಷಣೆ ಮಾಡಬಹುದು. ಈ ವಿಧಾನವಾಗಿ ಮಾಡಬೇಕು ಅಂದ್ರೆ ನಮ್ಮ ಬ್ರೈನ್ ನ ಯೂನಿವರ್ಸ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಈ ಯೂನಿವರ್ಸ್ ಕೇವಲ ವೇವ್ಸ್ ಅಂಡ್ ವೈಬ್ರೇಷನ್ಸ್ ಲ್ಯಾಂಗ್ವೇಜ್ ನ ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ. ಬೇರೆ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿಯೇ ಚೇಂಜ್ ಯುವರ್ ವೈಬ್ರೇಷನ್ಸ್ ಅಂಡ್ ವೈಬ್ರೇಷನ್ಸ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಯಾಕೆ ಅಂದ್ರೆ ಲೈಫ್ ಅನ್ನೋದು ನಮ್ಮ ವಿಚಾರಗಳ ಒಂದು ವೈಬ್ರೇಷನ್. ಕೆಟ್ಟ ಕರ್ಮಗಳು, ಕೆಟ್ಟ ಆಲೋಚನೆಗಳು
ಆಲೋಚನೆಗಳಿಂದ ಜೀವನದಲ್ಲಿ ಕೆಟ್ಟದ್ದೇ ನಡೆಯುತ್ತೆ. ಒಳ್ಳೆಯ ಕರ್ಮಗಳು ಹಾಗೂ ಒಳ್ಳೆಯ ಆಲೋಚನೆಗಳಿಂದ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಇವಾಗ ನಾನು ಹೇಳುವಂತಹ ವಿಷಯಗಳನ್ನ ಗಮನ ಕೊಟ್ಟು ಕೇಳಿ. ಯಾಕೆ ಅಂದ್ರೆ ಈ ವಿಷಯವನ್ನ ತುಂಬಾ ಜನ ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಎಕ್ಸಾಂಪಲ್ ಗೆ ನೀವೊಬ್ಬ ಸಿಂಗರ್ ಹಾಡಿದ ಪರ್ಟಿಕ್ಯುಲರ್ ಸಾಂಗ್ ಬಗ್ಗೆ ಹುಡುಕ್ತಾ ಇರ್ತೀರಾ. ಆ ಸಾಂಗ್ ಅನ್ನೋದು 2 ನಂಬರ್ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಆದ್ರೆ ನೀವು 6ನೇ ನಂಬರ್ ಚಾನಲ್ ನ ಇಟ್ಟಿದ್ದೀರಾ, ಆಮೇಲೆ 4ನೇ ನಂಬರ್ ಗೆ ಚಾನಲ್ ನ ಇಟ್ಟಿದ್ದೀರಾ. ಸರಿಯಾದ ಚಾನಲ್ ನ ಇಡದೇ ಇದ್ದಾಗ ಆ ಸಾಂಗ್ ಅನ್ನೋದು ಪ್ಲೇ ಆಗೋದಿಲ್ಲ. ನೀವು ಆ ಸಾಂಗ್ ನ ಕೇಳಲೇಬೇಕು ಅಂತ ಅಂದುಕೊಂಡ್ರೆ 2ನೇ ನಂಬರ್ ಚಾನಲ್ ನೀವು ಇಡಬೇಕಾಗತ್ತೆ. ಅದು ಬಿಟ್ರೆ ಬೇರೆ ಯಾವುದೇ ಚಾನಲ್ ನ ಇಟ್ಟರು ಕೂಡ ಆ ಸಾಂಗ್ ನ ನೀವು ಕೇಳೋದಕ್ಕೆ ಆಗೋದಿಲ್ಲ. ಜನರೆಲ್ಲರೂ ಕೂಡ ಇದೇ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಇದರಿಂದ ನೀವು ಎಷ್ಟು ಬಾರಿ ಲಾ ಆಫ್ ಅಟ್ರಾಕ್ಷನ್ ನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಒಳ್ಳೆಯ ರಿಸಲ್ಟ್ಸ್ ಅನ್ನೋದು ಬರೋದಿಲ್ಲ. ನೀವು ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ಲಾ ಆಫ್ ವೈಬ್ರೇಷನ್ಸ್ ನ ಕೂಡ ಅರ್ಥ ಮಾಡ್ಕೋಬೇಕು. ಒಂದು ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು. ಈ ಮಾರ್ಗದಿಂದ ನೀವು ನಿಮ್ಮ ಗೋಲ್ ಕಡೆಗೆ ಗಮನವಿಡಬೇಕು. ನಿಮ್ಮ ಆಲೋಚನೆಗಳು ವಾಸ್ತವವಾಗಿ ಬದಲಾಗುತ್ತೆ. ಬ್ರೈನ್ ನಲ್ಲಿ ಇರುವ ನಿಮ್ಮ ಆಲೋಚನೆಗಳ ಇಂಟೆನ್ಸಿಟಿ ಎಷ್ಟು ಜಾಸ್ತಿ ಇದ್ರೆ ಈ ಯೂನಿವರ್ಸ್ ನಿಮ್ಮ ಬ್ರೈನ್ ಜೊತೆ ಅಷ್ಟು ಬೇಗ ಕನೆಕ್ಷನ್ ಆಗುತ್ತೆ. ಅದರಿಂದ ನಿಮ್ಮ ಡ್ರೀಮ್ಸ್ ನ ನಿಮ್ಮ ಕಡೆಗೆ ಆಕರ್ಷಣೆ ಆಗುತ್ತೆ. ಗಾಳಿಯಲ್ಲಿ ಹಾರಾಡುವ ಏರೋಪ್ಲೇನ್ ಮೊದಲು ಎಲ್ಲಿ ತಯಾರಾಗಿದೆ? ನೀವೆಲ್ಲರೂ ಅಮೆರಿಕ ಅಂತ ಹೇಳ್ತೀರಾ, ಆದ್ರೆ ಅಲ್ಲ. ಆಲ್ರೆಡಿ ಮೊದಲು ಅದು ಮನುಷ್ಯನ ಬ್ರೈನ್ ನಲ್ಲಿ ತಯಾರಾಗಿದ್ದು, ಮನುಷ್ಯನ ಆಲೋಚನೆಗಳಲ್ಲಿ ತಯಾರಾಗಿದೆ. ಅದಾದ ಮೇಲೆ ನಂತರವೇ ಅದು ಅಮೆರಿಕನಲ್ಲಿ ತಯಾರಾಗಿದ್ದು. ಹಾಗಾಗಿಯೇ ನೀವು ಸಾಧಿಸಬೇಕು ಅಂತ ಅಂದ್ಕೊಳ್ತಿರುವಂತಹ ಡ್ರೀಮ್ಸ್ ನ ಮೊದಲು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಈ ಯೂನಿವರ್ಸ್ ನಮ್ಮ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಮೈಂಡ್ ನಲ್ಲಿ ಇರುವಂತಹ ವೈಬ್ರೇಷನ್ಸ್ ಇಂದ ಕ್ರಿಯೇಟ್ ಆಗುವ ಬ್ರೈನ್ ವೇವ್ ಲ್ಯಾಂಗ್ವೇಜ್ ನ ಮಾತ್ರನೇ ಇದು ಅರ್ಥ ಮಾಡ್ಕೊಳ್ಳುತ್ತೆ. ಈ ಬ್ರೈನ್ ವೇವ್ಸ್ ನ ಕೇವಲ ನಮ್ಮ ಬ್ರೈನ್ ಮಾತ್ರವೇ ಅರ್ಥ ಮಾಡ್ಕೊಳ್ಳುತ್ತೆ. ನಿಮ್ಮ ಕನಸುಗಳನ್ನ ನೆರವೇರಿಸಿಕೊಳ್ಳೋದಕ್ಕೆ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್ಸ್ ಜೊತೆಗೆ ನಿಮಗೆ ಇನ್ನೊಂದು ಕೂಡ ಅವಶ್ಯಕತೆ ಇದೆ. ಅದೇ ಲಾ ಆಫ್ ಆಕ್ಷನ್. ಒಂದು ವೇಳೆ ನೀವು ಯಾವುದನ್ನಾದ್ರೂ ಬಲವಾಗಿ ಕೋರಿಕೊಂಡರೆ ನೆರವೇರಿಸಿಕೊಳ್ಳೋದಕ್ಕೆ ಈ ಯೂನಿವರ್ಸ್ ನಿಮಗೆ ಸಹಾಯ ಮಾಡುತ್ತೆ. ಆದ್ರೆ ಕೇವಲ ಲಾ ಆಫ್ ಅಟ್ರಾಕ್ಷನ್ ನ ಅಭ್ಯಾಸ ಮಾಡೋದ್ರಿಂದ ನೀವು ಬೇಕು ಅಂತ ಅಂದುಕೊಳ್ಳೋದೆಲ್ಲ ಸಿಗೋದಿಲ್ಲ. ಎಕ್ಸಾಂಪಲ್ ಗೆ ನೀವು IAS ಆಫೀಸರ್ ಆಗ್ಬೇಕು ಅಂತ ಅಂದುಕೊಂಡ್ರೆ ಕಷ್ಟಪಟ್ಟು ಓದ್ಬೇಕು. ಯಾಕೆ ಅಂದ್ರೆ ಯಾವುದನ್ನೇ ಆಗ್ಲಿ ನಾವು ಬಲವಾಗಿ ಕೋರಿಕೊಂಡ್ರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಅಂದ್ರೆ ಇಲ್ಲಿ ಬಲವಾಗಿ ಕೋರಿಕೊಳ್ಳೋದು ಅಂದ್ರೆ ಬ್ರೈನ್, ಬಾಡಿ ಹಾಗೂ ಎನರ್ಜಿ ಅಂದ್ರೆ ಆಕ್ಷನ್ಸ್ ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಈ 3 ವಿಷಯಗಳನ್ನ ನೀವು ಸರಿಯಾಗಿ ಉಪಯೋಗಿಸದೇ ಇದ್ರೆ ನೀವು ಅಂದುಕೊಂಡಿದ್ದು ಸಾಧಿಸೋದಕ್ಕೆ ಆಗೋದಿಲ್ಲ. ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ಲಾ ಆಫ್ ವೈಬ್ರೇಷನ್ ಇರೋದು ಕೂಡ ತುಂಬಾನೇ ಮುಖ್ಯ. ಹಾಗೇನೆ ಲಾ ಆಫ್ ವೈಬ್ರೇಷನ್ಸ್ ಜೊತೆಗೆ ಲಾ ಆಫ್ ಆಕ್ಷನ್ಸ್ ಇರೋದು ಕೂಡ ತುಂಬಾ ಮುಖ್ಯ. ಯಾವಾಗ ಬ್ರೈನ್, ಬಾಡಿ ಆಕ್ಷನ್ ಕೊಡುತ್ತೋ ಆವಾಗ ನಿಮ್ಮಲ್ಲಿ ಒಂದು ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಕ್ರಿಯೇಟ್ ಆಗುತ್ತೆ. ಈ ಎನರ್ಜಿ ನಿಮ್ಮ ಕನಸುಗಳನ್ನ ನೆರವೇರಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.